ನಾನು ವರ್ಷಕ್ಕೊಂದು ಒಂದು ಬಾರಿ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಮೂಡಿಗೆರೆಲೆ ಆಕ್ಚುಲಿ ಆದಿ ಸುಬ್ರಹ್ಮಣ್ಯ ಅಂತ ಅಗ್ರಹಾರದ ಸುಬ್ರಹ್ಮಣ್ಯ ಇದೆ. ಆಗಾಗ ಅಲ್ಲೂ ಭೇಟಿ ಕೊಡ್ತಾನೆ ಇರ್ತೀನಿ, ಕ್ಷೇತ್ರದ ಆಗಿರೋದ್ರಿಂದ. ಆಮೇಲೆ ಒಂದು ನಂಬಿಕೆ ಇದೆ, ಕುಕ್ಕೆ ಅದಾದ್ಮೇಲೆ ಆದಿ ಸುಬ್ರಹ್ಮಣ್ಯ ಮತ್ತೆ ಘಾಟಿ ಸುಬ್ರಹ್ಮಣ್ಯ ತುಂಬಾ ವಿಶೇಷವಾದ ಸ್ಥಾನಗಳು. ಅದಕ್ಕೋಸ್ಕರ ಭೇಟಿ ಮಾಡಿದ್ರೆ ದೇವ್ರು ಅನುಗ್ರಹ ಯಾವತ್ತು ನಮ್ಮ ಮೇಲೆ ಇರುತ್ತೆ ಅಂತ ಒಂದು ನಂಬಿಕೆ ಇದೆ. ಆಕಾಂಕ್ಷಿ ಅನ್ನೋಕ್ಕಿಂತ ಹೆಚ್ಚಾಗಿ ವರಿಷ್ಠರಿಗೆ ನನ್ನ ಮೇಲೆ ನಂಬಿಕೆ, ಒಂದು ವಿಶ್ವಾಸ ಇದ್ರೆ ಸ್ಥಾನ ಒದಗಿಸ್ಕೊಟ್ರೆ ನನಗೆ ಖುಷಿ ಇರುತ್ತೆ. ನಾವು ಇಲಾಖೆ ಅಂತ ಅಲ್ಲ, ಹೊಸ ಮುಖಗಳಿಗೆ ಒಂದು ಆದ್ಯತೆ ಕೊಟ್ರೆ ನಿಜವಾಗ್ಲೂ ಸರ್ಕಾರಕ್ಕೆ ಒಂದು ಹೊಸ ಚಾಪ್ ಮೂಡಿಸಬಹುದು ಅಂತ ನನ್ನ ಒಂದು ನಂಬಿಕೆ. ಏನಾದ್ರು ಲಾಬಿ ಗಿಬಿ ಮಾಡ್ತಿದ್ದೀರಾ ಸಚಿವ ಸ್ಥಾನಕ್ಕಾಗಿ? ಆ ತರ ನಾನು ಲಾಬಿ ಏನು ಮಾಡ್ತಾ ಇಲ್ಲ. ನಾನು ಮುಂಚೆಯಿಂದನೂ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಏನಾದ್ರೂ ಅವಕಾಶ ಅವರಾಗೆ ಹೈಕಮಾಂಡ್, ನಮ್ಮ ಇಲ್ಲಿ ಏನು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಈಗ ನಿಕಟಪೂರ್ವ ಮುಖ್ಯಮಂತ್ರಿಗಳು, ಅವರೆಲ್ಲರೂ ಒಂದು ಡಿಸಿಷನ್ ಬಂದು ಹೊಸ ಮುಖಗಳಿಗೆ ಆದ್ಯತೆ ಕೊಡ್ಬೇಕು, ಅದರಲ್ಲೂ ಮಹಿಳೆಯರಿಗೆ ಕೊಡ್ಬೇಕು ಅಂತ ಬಂದಾಗ ಅವಕಾಶ ಕೊಟ್ಟು ಖಂಡಿತ ಅದನ್ನ ನಿಭಾಯಿಸಿ ಆ ಜವಾಬ್ದಾರಿನ ತೋರಿಸ್ತೀನಿ ಅಂತ ನನಗೆ ಸದ್ಯದಲ್ಲೇ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಯಾಕಂದ್ರೆ ಇನ್ನೇನು ಸೆಷನ್ ಬೇರೆ ಆಗ್ಬೇಕು, ಮಳೆಗಾಲದ ಅಧಿವೇಶನ ಬೇರೆ ಆಗ್ಬೇಕು, 20 ಇಲಾಖೆಗಳು ಭರ್ತಿ ಮಾಡ್ಬೇಕು. ಸೊ ಅದರಿಂದ ಸದ್ಯದಲ್ಲಿ ಮಾಡ್ತಾರೆ ಅಂತ ನನ್ಗೆ